ರಾಯಚೂರು ತಾಲೂಕಿನ ಗಂಜಳ್ಳಿ ಅನ್ನೋ ಗ್ರಾಮದ ಬಳಿ ಕೃಷ್ಣಾ ನದಿಯಲ್ಲಿ ಬಾಲಕನನ್ನ ಮೊಸಳೆ ಹೊತ್ಕೊಂಡು ಹೋಗಿತ್ತು. ಅದಾದ್ಮೇಲೆ ಜನರಲ್ಲಿ ಆತಂಕ ಇನ್ನೂ ಹೆಚ್ಚಾಗ್ತಾ ಇದೆ. ಮೇ 24ರಂದು ಗಂಜಳ್ಳಿ ಗ್ರಾಮದ ಸುಮಾರು 12 ವರ್ಷದ ಹುಡುಗ ವಿಶ್ವನಾಥನ ಮೇಲೆ ಮೊಸಳೆ ದಾಳಿ ನಡೆಸಿತ್ತು. ಇಲ್ಲಿವರೆಗೂ ಆತನ ಸುಳಿವೇ ಇಲ್ಲ ಬಾಲಕಂದು. ಅಗ್ನಿಶಾಮಕ ದಳದ ಸಿಬ್ಬಂದಿ ಶೋಧ ಕಾರ್ಯ ನಡೆಸಿದ್ದು ನದಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೊಸಳೆಗಳಿರೋದು ಹಾಗೆ ನದಿಯಲ್ಲಿ ಕಲ್ಲು ಬಂಡೆಗಳು ಇರೋದ್ರಿಂದ ಶೋಧ ಕಾರ್ಯಕ್ಕೆ ಹಿನ್ನಡೆಯಾಗ್ತಾ ಇದೆ. ನಿನ್ನೆ ರಾತ್ರಿ ಸ್ಥಗಿತಗೊಂಡಿದ್ದ ಶೋಧ ಕಾರ್ಯ ಆರಂಭ ಆಗದ ಹಿನ್ನೆಲೆ ಪೊಲೀಸ್, ಅಗ್ನಿಶಾಮಕ ದಳ ಹಾಗೆ ಕಂದಾಯ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದು, ಇದೀಗ ಗ್ರಾಮಸ್ಥರ ಆಕ್ರೋಶದ ಹಿನ್ನೆಲೆ ರಾಯಚೂರು ತಹಶೀಲ್ದಾರ್ ಸುರೇಶ್ ವರ್ಮಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದು ಕೂಡಲೇ ಕಾರ್ಯಾಚರಣೆ ಆರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೊಸಳೆಗಳ ಮರಿಗಳೂ ಕೂಡ ಗುಂಪಾಗಿ ಗ್ರಾಮಸ್ಥರ ಕಣ್ಣಿಗೆ ಬೀಳ್ತಾ ಇದೆ. ಇದು ಇನ್ನಷ್ಟು ಆತಂಕಕ್ಕೆ ಕಾರಣವಾಗಿದೆ. ಫೋನ್ ಬಂತು 12ವರೆಗೆ ಫೋನ್ ಬಂದ್ರೆ ಏನಾಗಿದೆ ಅಂತಂದ್ರೆ ನಿಮ್ಮ ಹುಡುಗ ಇಲ್ಲಿ ನಾವು ಕುರಿ ತೊಳಿತಿದ್ವಿ, ನಿಮ್ಮ ಹುಡುಗ ಬಂದಿದ್ದ ನೀರು ಕುಡಿಯಕ ಅಂತೇಳಿ ಮುಸುಳಿ ಹಿಡ್ಕೊಂಡು ಹೋಗ್ಯದ ಬಾಪ ಅಂತ ಕರೆದ್ರು. ಬಂದು ಊರಾಗ ಎಲ್ಲ ಅಡ್ಡಾಡಿ ಕಾಸಿ ಊರ್ ಜನ ಕರ್ಕೊಂಡು ಅಡ್ಡೆ ಬಂದಿದ್ದು ಸರ್. ಬರೋದ್ರೊಳಗೆ ಮುಸುಳಿ ಹೇಳ್ಕೊಂಡು ಹೋಗ್ಯದ. ಬಂದ್ ಕಾಸಿ ನಮ್ಮ ಊರಾಗ ಅಧಿಕಾರಿಗಳಿಗೆ ಫೋನ್ ಮಾಡಿದ್ವಿ. ಊರಾಗ ಇರ್ತಾರಲ್ಲ ದೊಡ್ಡವರು ಚಿರಿಯರು ಎಲ್ಲರಿಗೆ ಫೋನ್ ಮಾಡಿ ಹೇಳಿದ್ವಿ, ಬಂದಿದ್ರು ಸರ್. ಆಮೇಲೆ ಬಂದ್ಮೇಲೆ ಎಲ್ಲರಿಗೆ ಕುಲ್ಕರ್ಣಿ ಸಾಹೇಬ್ಗೆ ಅವ್ರಿಗೆ ಫೋನ್ ಮಾಡಿದ್ವಿ, ಬರ್ತಾ ಇದ್ವಿ ಅಂದ್ರು. ಬಂದು ಕಾಸಿ ಸುಮ್ಮನೆ ಅಡ್ಡಾಡ್ತಾ ಇದಾರೆ, ಅಲ್ಲಿ ಏನು ಕೇರ್ ತಗೊಳ್ರಿ ಸರ್ ಅವ್ರು. ಅದಕ್ಕೋಸ್ಕರ ರಾಯಚೂರು ತಾಲೂಕಿನ ಗಂಜಳ್ಳಿ ಗ್ರಾಮದಲ್ಲಿ ನಿನ್ನೆ 12 ಗಂಟೆ ಸುಮಾರಿಗೆ ವಿಶ್ವನಾಥ್ ಅನ್ನುವಂಥ 11 ವರ್ಷದ ವಿದ್ಯಾರ್ಥಿಗೆ ಮೊಸಳೆ ಹಿಡ್ಕೊಂಡು ಒಳಗೆ ಒಯ್ದಿದೆ ಅಂತ ಸುದ್ದಿ ಕೇಳಿದೆವು. ತಕ್ಷಣ ಈ ಮೊಸಳೆ ಹುಡುಗ ಹಿಡಿದಿದ್ದನ್ನು ಶೋಧನೆ ಮಾಡೋಕ್ಕೆ ನಮ್ಮ ಅಗ್ನಿಶಾಮಕ ಸೇವೆ ಮತ್ತು ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ